ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿದ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ರೀತಿಯ ಸಿಂಪಲ್ ಆಗಿರೋಂಥ ಕ್ರೋಶ ಡಿಸೈನ್ ತೋರಿಸ್ತೀನಿ. ಜಸ್ಟ್ ಈಗ ತಾನೇ ಕ್ರೋಶ ಕಲಿತಿದ್ದೀವಿ ಅನ್ನೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಮೊದಲಿಗೆ ಸ್ಟಾರ್ಟಿಂಗ್ಗೆ ನಾನು ಇಲ್ಲಿ 7 ಎಳೆ ದಾರ ತೊಗೊಂಡಿದ್ದೀನಿ. ಯಾಕಂದರೆ ಇದು ಬರೀ ಸಿಂಗಲ್ ಕ್ರೋಶ ಮಾಡ್ಕೊಂಡು ವರ್ಕ್ ಮಾಡೋದ್ರಿಂದ ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂತ ನಾನು 2 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿ ನೋಡಿ ಫ್ಲವರ್ ಶೇಪ್ ಬೀಡ್ ಹಾಕ್ಕೊಂಡಿದ್ದೀನಿ. ನೀವು ಆದಷ್ಟು ಈ ಥರ ಬೀಡ್ಗಳನ್ನು ಈ ಡಿಸೈನ್ಗೆ, ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಈ ಥರ ಬೀಡನ್ನೇ ಯೂಸ್ ಮಾಡಿ. ಅಂದರೆ ಈ ಥರ ಒಂದು ಫ್ಲವರ್ ಶೇಪಲ್ಲಿರೋ ಬೀಡನ್ನು ಯೂಸ್ ಮಾಡಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾಯಿದ್ದೀನಿ. ಒಮ್ಮೆ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೊಮ್ಮೆ ಲಾಕ್ ಮಾಡ್ಕೋಬೇಕು. ಅಂದರೆ ಬೀಡ್ ಆದಮೇಲೆ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಂತರ ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 ಚೈನ್ ಹಾಕ್ಕೊಂಡಿದ್ದೀನಿ. 8 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಒಂದು 4 ಚೈನ್ನಷ್ಟು ಗ್ಯಾಪಲ್ಲಿ, ಒಂದು 4 ಚೈನ್ಗೆ ಎಷ್ಟು ಗ್ಯಾಪ್ ಬೇಕಾ ಅಷ್ಟು ಗ್ಯಾಪಲ್ಲಿ ಅದನ್ನು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ತುಂಬ ಈಸಿ ಅಂದರೆ ತುಂಬ ಈಸಿ, ಬಟ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಬರುತ್ತೆ. ನಂತರ ಪಕ್ಕದಲ್ಲಿ ಇನ್ನೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೀವು ಚೈನ್ ಹಾಕಿದ ಮೇಲೆ ಲಾಕ್ ಮಾಡಿದರೂ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಾದ್ಮೇಲೂ ಕೂಡ ಸಿಂಗಲ್ ಕ್ರೋಶ 2 ಟೈಮ್ಸ್ ಮಾಡ್ಕೊಳ್ಳಿ. ನಂತರ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಎಗೇನ್ ಈಗ 8 ಚೈನ್ ಹಾಕ್ಕೊಳ್ಳೋಣ. 8 ಚೈನ್ ಹಾಕ್ಕೊಂಡು ಒಂದು 4 ಚೈನ್ನಷ್ಟು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನಂತರ ಮತ್ತೊಮ್ಮೆ ಇನ್ನೊಂದು ಸಿಂಗಲ್ ಕ್ರೋಶ, ಈಗ ಇನ್ನೊಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು, ಅಂದರೆ 2 ಟೈಮ್ ಸಿಂಗಲ್ ಕ್ರೋಶ ಮಾಡಿಕೊಂಡು ನಂತರ ಬೀಡ್ ಹಾಕ್ಕೊಳ್ಳೋಣ. ಇದೇ ರೀತಿ ಸೇಮ್ ಬೀಡ್ ಹಾಕ್ಕೋಬೇಕು, 2 ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಂತರ 8 ಚೈನ್ ಹಾಕ್ಕೊಂಡು 2 ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೇಮ್ ಎಂಡ್ವರೆಗೂ ಕಂಟಿನ್ಯೂ ಇದೇ ರೀತಿ ಮಾಡಬೇಕು. ಇದು ಬೇಸ್ ಲೈನು. ನಂತರ ಸೆಕೆಂಡ್ ಸ್ಟೆಪ್ಪಿಗೆ ನೋಡಿ ಈ ರೀತಿ ಬರುತ್ತೆ. ಬೀಡು ಪ್ರತಿಯೊಂದು ಟೈಮು ನಾವು ಸಿಂಗಲ್ ಕ್ರೋಶ ಮಾಡಿದಾಗ 2 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕಷ್ಟೆ. ಬೀಡು 8 ಚೈನು, ಬೀಡು 8 ಚೈನು. ಈಗ ನಾವು ಎಲ್ಲಿ ಎಂಡ್ ಮಾಡಿರ್ತೀವೋ, ಸೀರೆಗೆ ಹಾಕ್ಬೇಕಾದ್ರೂ ಕೂಡ ನೀವು ಇದನ್ನೇ ಫಾಲೋ ಮಾಡಿ. ಎಲ್ಲಿ ಎಂಡ್ ಮಾಡ್ತೀರೋ ಬೇಸ್ ಲೈನು ಅಲ್ಲಿಂದಲೇ ಕಂಟಿನ್ಯೂ ಮಾಡಿ. ಅಂದರೆ ಫ್ರಂಟ್ ಸೈಡಿಂದ ನೀವು ಬೀಡ್ ಹಾಕ್ಕೊಂಡು ಚೈನ್ ಹಾಕ್ಕೊತ ಬಂದರೆ ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ತಾ ಬರಬೇಕು. ಆವಾಗ ನಿಮಗೆ ನೀಟ್ ಫಿನಿಶಿಂಗ್ ಬರುತ್ತೆ. ಬೀಡ್ ಮುಂಭಾಗದಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಪಕ್ಕದಲ್ಲಿ ಇದೆಯಲ್ಲ ಅಲ್ಲಿ ಮಾಡಿಕೊಂಡು ಮತ್ತೆ ಬೀಡ್ ಪಕ್ಕದಲ್ಲಿರುವಂತಹ 4 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇನ್ನೊಂದು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲೂ ಕೂಡ ಇನ್ನೊಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು ನಂತರ 8 ಚೈನ್ ಇದೆಯಲ್ಲ ಆ 8 ಚೈನಿಗೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಬರೀ ಚೈನ್ ಸಿಂಗಲ್ ಕ್ರೋಶ, ಚೈನು ಸಿಂಗಲ್ ಕ್ರೋಶ ಕಂಪ್ಲೀಟ್ ಇದೇ ರೀತಿ. ಇಲ್ಲಿ ನಾನು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು 4 5 ಚೈನ್ ಹಾಕ್ಕೊಂಡು ದಾರ ಮೇನ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡಾದ್ಮೇಲೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಆ ಬೀಡ್ ಹಾಕಿದ್ಮೇಲೆ ಏನು ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದನ್ನು ಬಿಟ್ಟು, ಅಂದರೆ ಅಲ್ಲಿ ಸೇರಿದರೆ 6 ಆಗುತ್ತೆ, ಅದನ್ನು ಬಿಟ್ಟು ನಾವು ಮತ್ತೆ 5 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಹಾಕಿದ್ದನ್ನು ಬಿಟ್ಟು 5 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆವಾಗ ನಮಗೆ ಕರೆಕ್ಟಾಗಿ ಬೀಡು ಸೆಂಟ್ರಿಗೆ ಬರುತ್ತೆ. ಇಲ್ಲಾಂದರೆ ಒಂದು ಕಡೆ ಕ್ರಾಸಾಗಿ ಬಂದಿರುತ್ತೆ, ಬೀಡು ಸೈಡಿಗೆ ಬರುತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು ಅಂದರೆ ಈ ರೀತಿ ಹಾಕಬೇಕು ನೀವು. ನಂತರ ಈಗ
ಒಂದು ಸಿಂಗಲ್ ಕ್ರೋಶೆ ಇದೆಯಲ್ಲ ಫಸ್ಟ್ನೇದು, ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫಸ್ಟು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿ ಇದೆಯಲ್ಲ ಫಸ್ಟು ಸಿಂಗಲ್ ಕ್ರೋಶೆ, ಅದ್ರ ಮೇಲೆ ಸಿಂಗಲ್ ಕ್ರೋಶೆ. ಪ್ರತಿ 2 ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಎರಡರಲ್ಲೂ ಒಂದೊಂದು ಮತ್ತೆ ಸಿಂಗಲ್ ಕ್ರೋಶೆ ಮಾಡಿಕೊಂಡೇ ವರ್ಕ್ ಮಾಡಬೇಕು. ಮತ್ತು ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೂ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 8 ಚೈನಿಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋಣ. ನಾನು ಫಸ್ಟು ಸ್ಟಾರ್ಟಿಂಗ್ 5 ಸಿಂಗಲ್ ಕ್ರೋಶೆ, 2 ಆಯಿತು, 3, 4, 5 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 5 ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಬೀಡ್ ಹಾಕ್ಕೋಬೇಕು. ಇಲ್ಲಿ ನಾನು 7 ಅಂದರೆ 7 ಎಳೆ ದಾರ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ನೀಡಲ್ಗೆ ಬಿಚ್ಕೊಳುತ್ತೆ ಒಂದೊಂದು ಎಳೆ, ನೀವು ನೀಟಾಗಿ ಮಾಡ್ಕೊಳ್ಳಿ ಅಷ್ಟೆ. ಈಗ ಇದನ್ನು ಮಾಡಿದ್ವಲ್ಲ, ಬೀಡ್ ಹಾಕಿದ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಅದನ್ನ ಬಿಟ್ಟು ನಾವು ನೆಕ್ಸ್ಟ್ 5 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಲಿಕ್ಕೆ ಎಷ್ಟು ಸಿಂಪಲ್ ಸ್ಟಿಚ್ ಅಂದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ವರ್ಕ್ ಮಾಡಿದರೆ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಮಾಡಿ ತೋರಿಸ್ತೀನಿ. ಈಗ ಇದೇ ರೀತಿ ಮಾಡ್ಕೋಬೇಕು. ತುಂಬ ಈಸಿ ಇದೆ ಅಲ್ವಾ. ಫಸ್ಟು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಂತರ ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಂತರ 4 ಚೈನ್ ಹಾಕ್ಕೋಬೇಕು ಬೀಡಿನ ಭಾಗದಲ್ಲಿ. ಈ 4 ಚೈನ್ ಏನಿದೆಯೋ ಈ 4 ಚೈನಲ್ಲೇ ನಾವು ಕುಚ್ಚು ಹಾಕೋದು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಈಗ ಯಾವ ರೀತಿ ಬಂದಿದೆ ಅಂತ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಬಂದಿದೆ. ಒಂದು 4 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಪ್ರತಿಯೊಂದು ಬೀಡ್ ಏನಿದೆಯೋ ಆ ಬೀಡನ್ನ ಕೆಳಭಾಗದಲ್ಲಿ 4 ಚೈನ್ ಬಂದಿದೆಯಲ್ಲ, ಆ 4 ಚೈನ್ಗೆ ಕುಚ್ಚು ಹಾಕಬೇಕು. ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.